ಮಚ ಏನ್ ಹೇಳ್ಬೇಕು ಅಲ್ಲ ಅವ್ರೆ ಮಚ ತಿಕ್ಕ ಸುತ್ತ ಉಡ್ತು ಮಚ. ಯಾರ್ದು? ನಂದೇ ಕಣೋ. ಬೇರೆಯವ್ರ ತಿಕ್ಕದ ಬಗ್ಗೆ ಆಗ್ಯಾರ ನಾನೇ ನಿನ್ನ ಹತ್ರ ಹೇಳ್ತಿದ್ದೆ. ಅದು ಕರೆಕ್ಟ್. ಏನ್ ಸುಟ್ಟಾಯ್ತು? ಅದಾ ಐರನ್ ಮಾಡ್ತಾ ನೀನ್ ಯಾಕೋ ತಿಕ್ಕದ ಮೇಲೆ ಐರನ್ ಮಾಡ್ಕೋತಿದ್ದೆ? ಅಯ್ಯೋ ನೀನ್ ತಿಕ್ಕದ ಮೇಲೆ ಅವನು ಐರನ್ ಮಾಡ್ತಾನೆ, ಬಟ್ಟೆ ಐರನ್ ಮಾಡ್ತಿದ್ದೆ. ಇವಾಗಿನ ಐರನ್ ಮಾಡ್ತಾ ಸುಟ್ಟೋಯ್ತು ಅಂದಲ್ಲ. ಬೋಳಿ ಮಗನೇ, ಪ್ಯಾಂಟು ಐರನ್ ಮಾಡ್ತಾ ತಿಕ್ಕ ಸುಟ್ಟೋಯ್ತು. ಪ್ಯಾಂಟ್ ಹಾಕೊಂಡೇನಕ್ಕೋ ತಿಕ್ಕದ ಮೇಲೆ ಐರನ್ ಮಾಡ್ತಿದ್ದೆ. ಪ್ಯಾಂಟ್ ನ ಟೇಬಲ್ ಮೇಲೆ ಇಟ್ಟು ಐರನ್ ಮಾಡ್ತಾ ಇದ್ದೆ. ಆಮೇಲೆ ಹೊರಗಡೆ ಹೋದೆ. ನಮ್ಮಮ್ಮ ಯಾವಾಗ್ಲೂ ಬಂದು ಐರನ್ ಬಾಕ್ಸ್ ನ ಚೇರ್ ಮೇಲೆ ಇಟ್ಟಿದ್ದ. ನಾನ್ ಬೇರೆ ಗೊತ್ತಿಲ್ದ ಬಂದು ಅದೇ ಚೇರ್ ಮೇಲೆ ಕುತ್ಕೊಂಡೆ. ತಿಕ್ಕ ಎಲ್ಲ ಸುಟ್ಟೋಗ್ಬಿಡ್ತು ಕಣಲ್ಲ ಅವ್ರೆ. ಅಯ್ಯೋ ಇವ ನನ್ನಿಂದ ಏನ್ ಹೇಳ್ಬೇಕು ಅದೇಳು. ಇವಾಗ ಹೆಂಗಿದ್ರು ನಮ್ಮ ಅಪ್ಪ ಅಮ್ಮಂಗಿಬ್ರು ಹೇಳಕ್ಕಾಗಲ್ಲ ನಾನು. ಅದಕ್ಕೆ ನೀನ್ ಒಂಚೂರು ಬಂದು ನನ್ ತಿಕ್ಕ ಕ್ರೀಮ್ ಹಾಕ್ಬಿಟ್ಟವ್ ಮತ್ತೆ ಅಲ್ಲ ಅವ್ರೆ. ಬ್ರೋ ಜನರಲ್ಲ ಅಲ್ಲ SC ಬ್ರೋ ನಾನು ಕೇಳಿದ ಕ್ಯಾಶ್ ಅಲ್ಲ. रुको जरा ನೋಡಲ್ಲಿ ಏನದು? ಮೂರು ಜನ ಇದ್ದೀರಾ, ಒಂದೇ ಪೋಸ್ಟ್ ಖಾಲಿ ಇರೋದು. ಬಾರಲ್ಲೇ ಕೆಲಸ ಯಾಕೆ ಬೇಕು ನಿಮ್ಗೆ? ಸರ್, ಪ್ರತಿ ಧರ್ಮದವನಿಗೂ ಒಂದೊಂದು ಪುಣ್ಯ ಸ್ಥಳ ಇರುತ್ತೆ ಸರ್. ಅದೇ ಎಲ್ಲಾ ಧರ್ಮದವರು ಸೇರೋ ಒಂದೇ ಒಂದು ಪುಣ್ಯ ಸ್ಥಳ ಅಂದ್ರೆ ಇದು. ಕಲ್ಮಶನೇ ಇಲ್ದಿರೋ ಮನ್ಸುಗಳು ಸೇರೋ ಜಾಗ ಸರ್ ಇದು. ಸರ್, ಹೆಂಡತಿ ಮಕ್ಳ ಜೊತೆ ಜಗಳ ಆದ್ರೂ ಇದೇ ಟೇಬಲ್, ಬರ್ತ್ಡೇ ಪಾರ್ಟಿ ಆದ್ರೂ ಇದೇ ಟೇಬಲ್. ನಮ್ ಸುಖ ದುಃಖಗಳನ್ನ ಹಂಚ್ಕೊಳ್ಳೋ ಒಂದೇ ಒಂದ್ ಜಾಗ ಸರ್ ಈ ಟೇಬಲ್. ಸರ್, ಒಂದ್ ಕ್ವಾರ್ಟರ್ ಓಟಿ 130 ರೂಪಾಯಿ. ಹಣ 10 ರೂಪಾಯಿ ಸಾಲ್ಟೇಜ್, ಹಣ 10 ರೂಪಾಯಿ ಸಾಲ್ಟೇಜ್ ಅಂತ 13 ಜನ 130 ರೂಪಾಯಿ ಕಲೆಕ್ಟ್ ಮಾಡಿ ಒಂದ್ ಕ್ವಾರ್ಟರ್ ಓಟಿ ಹೊಡ್ಕೊಂಡು ಹೋಗ್ತೀವಿ. ಸರ್, ಈ ತರ ಜಾಗ ಎಲ್ಲಾದ್ರೂ ಇದೆಯಾ ಸರ್? ಈ ಭೂಮಿ ಮೇಲೆ ನ್ಯಾಯ, ನೀತಿ, ಸತ್ಯ, ಧರ್ಮ, ಮನುಷ್ಯತ್ವ ಅಂತ ಏನಾದ್ರು ಉಳ್ಕೊಂಡಿದ್ರೆ ಅದು ಈ ಒಂದ್ ಜಾಗದಲ್ಲಿ ಸರ್. ಭೂಮಿ ಮೇಲೆ ನಡೆಯೋ ಎಷ್ಟೋ ವಾರ್ನ ನಿಲ್ಸೋ ಜಾಗ ಸರ್ ಈ ಬಾರೋ. ಮೇರಾ ಬಾರ್ ಮಹಾನ್. ನಿಮ್ ಕಾಲ್ ಮುಗಿದೇವ್ ಸರ್, ಇವ್ರಿಗೆ ಸಿಗ್ಬೇಕು ಸರ್ ಈ ಕೆಲಸ. ನಿನಗೆ ನೀನೇ ಸಾಟಿಲಿಲ್ಲ ಅಮ್ಮಯ್ಯ. ಅಪ್ಪಿ ಬಾಳೆಹಣ್ಣು ಕೊಡು. ನಾ ಕೊಟ್ಟೆ. ಅಪ್ಪಿ ಅದ್ ಚಿಕ್ಕದಾಯ್ತು, ದೊಡ್ಡನಿಲ್ವಾ? ತಿನ್ನಕ್ಕ ಇಕ್ಕನಕ್ಕ. ಮನುಷ್ಯ ಒಂಥರ ವಿಚಿತ್ರ ಅಲ್ವಾ? ಯಾಕಮ್ಮ? ಅವನ್ ಕಂಡು ಹಿಡ್ದಿರೋ ಕರೆಂಟ್ಗೆ ಅವನೇ ಕರೆಂಟ್ ಬಿಲ್ ಕಟ್ತಾನಲ್ಲ. ಅಣ್ಣ ನೀವೇ ಫೋನ್ ಮಾಡಿದ್ದು? ಅಣ್ಣ ನಾನೇ ಅಣ್ಣ. ಏನ್ ಬ್ಯಾಡ್ಗಿ ಅಣ್ಣ? ಅಣ್ಣ ಏನಿಲ್ಲ, ಒಂದು 45 ಮೂಟೆ ಇವೆ. 100 ರೂಪಾಯಿ ಹೋಗಿ ಹಾಕೊಡ್ಬೇಕಾಯ್ತು. ಎಷ್ಟು ತಗೋತೀರಿ? ನಿಮ್ಗೆ ಗೊತ್ತಲ್ವಣ, 300 ರೂಪಾಯಿ ನಡೀತೈತೆ ಈಗ ಬಾಡ್ಗೆ. ಏನೋ ಲಗೇಜ್ ಜಾಸ್ತಿ ಐತೆ ಅಂತಿದ್ರಿ, ಒಂದ್ 200 ರೂಪಾಯಿ ಸೇರ್ಸ್ಕೊಡಿ ಬರುದಾ? ಅಣ್ಣ 500 ರೂಪಾಯ ಜಾಸ್ತಿ ಇಟ್ಕೊಳ್ಳು. ಏನು ಗಾಡಿ ತಾನೇ ತಗೋದ್ಯಾ? ನೀನ್ ಎತ್ಕೊಂಡ್ ಬಂದಿಯಾ? 300 ರೂಪಾಯಿ ಕೊಡ್ತೀನಿ ಗುರು. ಬಂದ್ರಪ್ಪ, ಬರ್ದ ಬಿಡು. ಏನ್ ಹೇಳ್ತೀಯ? ಆಯ್ತು ಬೇಡ, 300 ರೂಪಾಯಿನ ಕೊಡುವೆ. ಇದಕ್ಕಣ ಈಚೆ ಬಂದು ನಿಂತ್ಕೊಬಿಟ್ಟೆ. ಗಾಡಿಗೆ ತಾನೆ 300 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು ನೀವು. ನಾನ್ ಬರ್ಬೇಕು ಅಂದ್ರೆ 500 ರೂಪಾಯಿ ಆಯ್ತದೆ. ಗಾಡಿ ಬರ್ತವೆ ಅಂತ ಹೇಳಿದ್ರೆ ಅದಕ್ಕೆ 500 ರೂಪಾಯಿ ಆಯ್ತು. ಬಸಣ್ಣ, ಹ್ಯಾಪಿ ಮ್ಯಾರಿಡ್ ಲೈಫ್. ಈ ತರ ಉಂಟು CM2 ಅಂತಾರಲ್ಲ, ಅವ್ರಿಗಾಗಿದ್ದ. ಇಡ್ಲಿ ನಾಳೆ ಇಡ್ಲಿಗೆ ಏನ್ ಮಾಡ್ಲಿ? ನಾಳೆ ಇಡ್ಲಿಗೆ ಏನ್ ಮಾಡ್ಲಿ? ಅದೇ ಟೊಮೊಟೊ ಚಟ್ನಿ, ಹೀರೆಕಾಯಿ ಮಾಡ್ಲಾ? ಪಾಪ ನನ್ನ ಹೆಂಡತಿ ನನ್ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಾಳೆ. ನಾನೇ ಯಾವಾಗ್ಲೂ ಸುಮ್ನೆ ಬೈತಾ ಇರ್ತೀನಿ. ಇನ್ಮೇಲೆ ಬೈಬಾರ್ದು ನನ್ನ ಹೆಂಡತಿಗೆ. ಅವಳನ್ನ ಇನ್ಮೇಲೆ ರಾಣಿ ತರ ನೋಡ್ಕೊಂತೀನಿ ನಾನು. ಈ ಮಾತು ನನ್ನ ಹೆಂಡತಿಗೆ ಹೇಳಿದ್ರೆ ಖುಷಿ ಪಡ್ತಾಳೆ. ಬೇಬಿ, ನಾನು ಇಷ್ಟ ದಿವಸ ನಿನ್ಗೆ ತುಂಬಾ ಬೇಜಾರು ಮಾಡಿದ್ದೀನಿ ಅಲ್ವಾ? ಇನ್ಮೇಲೆ ತಲೆ ಕೆಡ್ಸ್ಕೋಬೇಡ. ನಾನು ನಿನ್ನ ಇನ್ಮೇಲೆ ರಾಣಿ ತರ ನೋಡ್ಕೊಂತೀನಿ. ಯಾವಳ್ರಿ ಅವಳು ರಾಣಿ? ಲೇ,
ರಾಣಿ ಅಂದ್ರೆ ಆ ರಾಣಿ ಅಲ್ಲ, ಮಹಾರಾಣಿ. ಓ ಇನ್ನೂ ಒಬ್ಳಾ? ನಿನ್ಗಿದು ಬೇಕಿದ್ದ ಮಗನೇ ಆಗ್ಬೇಕಾತೆ, ವಾಪಸ್ಸು ಹೊಂಟೋಗು ಶಿವನೇ. ಮಹಾರಾಣಿ ಆ ರಾಣಿ ಅಲ್ಲ, ಮಹಾರಾಣಿ. ಯಾವ್ದಾದ್ರು ಹಾಡು ಹೇಳಮ್ಮ. ಆಡ ಹೇಳ್ತೀನಿ ತಗೋ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನೀಬ್ರೊಂದು ಹಾಡು ಹೇಳ್ರ. ಎಣ್ಣೆ ಬಿಟ್ಟು ನೀರಿನಲ್ಲಿ ಬೋಂಡ ಬೇಯದು, ಬೋಂಡ ಇಲ್ದೆ ಎಣ್ಣೆ ಕೂಡ ಒಳಗೆ ಹೋಗದು. ಬೋಂಡ ಬಿಟ್ಟು ಎಣ್ಣೆ, ಎಣ್ಣೆ ಬಿಟ್ಟು ಬೋಂಡ ಸಾಲದು, ಸೈಡ್ಸ್ಗೆ ಸಾಲದು. ಎಂತ ಹಾಡು ಮಹಾರಾಣಿ. ರೀ ನೀನ್ ನಾಳೆಯಿಂದ ನೆಲ್ಲಿಕಾಯಿ ತಿನ್ನು, ರಕ್ತ ಸ್ವಚ್ಛ ಆಗುತ್ತ. ಇವಾಗ ಹೆಂಗೈತಿ ಹಂಗೆ ಕುಡಿ, ಸ್ವಚ್ಛ ಮಾಡಿ ಬೇರೆ ಕುಡಿತೇನ? ರಕ್ತ ಕುಡಿತಾಳೆ ಅಂತ. ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟೆ, ನೀವ್ ಏರಿಯಾದಲ್ಲೆಲ್ಲ ತುಂಬಾ ಫೇಮಸ್ ಅಂತೆ. ಥ್ಯಾಂಕ್ ಯು. ಹೇಳಿ ಸರ್, ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕು? ನಾನು ತುಂಬಾ ವರ್ಷ ಬದುಕಬೇಕು ಡಾಕ್ಟ್ರೆ, ಅದಕ್ಕೆ ನಿಮ್ ಹತ್ರ ಏನಾದ್ರೂ ಒಂದು ಒಳ್ಳೆ ಸ್ಪೆಷಲ್ ಔಷಧಿ ಇದ್ಯಾ? ಇಷ್ಟೇನಾ? ಒಂದ್ ಮದುವೆ ಮಾಡ್ಕೊಳ್ಳಿ. ಏನೋ ಮದ್ವೆ ಆಗ್ಬೇಕಾ? ಅಷ್ಟೇನಾ ಮದುವೆ ಆಗ್ಬೇಕು. ಡಾಕ್ಟ್ರೆ, ಮದ್ವೆ ಆದ್ರೆ ತುಂಬಾ ವರ್ಷ ಬದುಕ್ತಾರ ಡಾಕ್ಟ್ರೆ? ತುಂಬಾ ವರ್ಷ ಬದುಕ್ಬೇಕನ್ನೋ ಆಸೆನೇ ಹೊಟ್ಟೋಗ್ಬಿಡುತ್ತೆ. ತುಂಬಾ ವರ್ಷ ಬದುಕ ಆಸರೆ ಹೊಂಟದ. ಯಾರ್ದಪ್ಪ ಫೋನ್ ಕಳಾಗ್ ಬಿದ್ದೈತೆ? ಇದಕ್ಕೇನಪ್ಪ ಲಾಕ್ ಕೂಡ ಇಟ್ಟಿಲ್ಲ. ಹಲೋ ಹಲೋ ಅಣ್ಣ, ಯಾರಣ್ಣ ಮಾತಾಡ್ತಿದ್ರ? ಅಣ್ಣ ನೀವ್ ಎಲ್ಲಿದ್ರ? ಪ್ಲೀಸ್ ನನ್ ಫೋನ್ ಕೊಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ. ಹೌದಾ? HB ಪೆಟ್ರೋಲ್ ಬಂಕ್ ಅದು ಕೊಟ್ಟಿರ್ತ ಬಂದಿಸ್ಕೊಂಡು. ಸರಿ ಆಯ್ತಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಅಣ್ಣ 100 ರೂಪಾಯಿ ಪೆಟ್ರೋಲ್ ಹಾಕ. ಅಣ್ಣ ಜಿಯೋ ನೋಡಿ. ಅಣ್ಣ ಟೆಕ್ನಿಕಲ್ ಇಶ್ಯೂ ಬರ್ತಿದೆ. ಅಣ್ಣ ಈ ಫೋನ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಈ ಹುಡುಗ ದುಡ್ಡು ಕೊಟ್ಟು ಫೋನ್ ಇಸ್ಕೊಂತ. ಸರಿ ಆಯ್ತು ಕೊಡಿ. ಅಣ್ಣ 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 ಅಣ್ಣ, ನಿಮ್ಗೆ ಯಾರಾದ್ರೂ ಬಂದ್ರೆ ಫೋನ್ ಕೊಟ್ಟೋದ್ರಾ? ನನ್ಗೆ ಯಾಕೆ ಕೊಟ್ಟಿಲ್ಲಪ್ಪ? ಅಯ್ಯೋ, ಅವ್ನು ಇಲ್ಲೇ ಬಾ ಅಂತ ಹೇಳ್ದ ಅಣ್ಣ. ಅಣ್ಣ ಒಂದ್ ನಿಮಿಷ ನೀವು ಫೋನ್ ಕೊಟ್ರ ಫೋನ್ ಮಾಡ್ಕೊಡ್ತೀನಿ. The subscriber is currently switched off. ಅಣ್ಣ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಣ್ಣ. ಸ್ವಿಚ್ ಆಫ್ ಆಯ್ತಾ? ಹಂಗಾದ್ರೆ ನೆಲ್ಲಿಗೆ ಹೋಗಿರ್ತಾನೆ. ಹೋಗು ಜಲ್ದಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡು. ತುಂಬಾ ಥ್ಯಾಂಕ್ಸ್ ಅಣ್ಣ. ಹೋಗು. ಸುಷ್ಮಿತಾ ಇರ್ಲಿ, ಸಮಾಧಾನ ಮಾಡ್ಕೋ. ಇಲ್ಲೇ ಮಲ್ಲು ಹೆಂಗ್ ಸಮಾಧಾನ ಮಾಡ್ಕೋಬೇಕು? ಹೆಂಗಾಗ್ಲಿ ಇದೆಲ್ಲ? ಸುಷ್ಮಿತಾ ಆಕಿ ಕಣ್ಣಲ್ಲ, ಆಕಿನ ಗಂಡು ಕೂಡ ಹೋಗ್ಬೇಡ ಅಂದ್ರೆ ಗಾಡಿ ಮೇಲೆ ಕುಡ್ದು ಹೋಗಿ ಇಬ್ರದ್ದು ಆಕ್ಸಿಡೆಂಟ್ ಆಗಿಬಿಡ್ತು. ಹೋಗ್ಬರ್ಲಿ, ಸಮಾಧಾನ ಮಾಡ್ಕೋರ. ನೀನ ಒಬ್ಬಕ್ಕೆ ಕೂತ ನನಗೆ ಯಾರು ಅದಾರೀಗ? ಯಾಕೆ ತ್ರಾಸ ಮಾಡ್ಕೊಳತಿ? ಇಲ್ಲಿ ನೋಡಿಲ್ದ ನನ್ ಗಂಡ ಅದಾನ, ನನ್ ಮಗ ಅದಾನ, ನಾ ಅದೀನಿ, ಇಷ್ಟ ಬಂದಿಲ್ಲ. ನೀವು ತಲೆ ಕೊಡ್ಸೋಡ್ರಿ, ನಾ ಇರ್ತೀನಿ. ಕೇಳ್ಕೊತೀನಿ, ಚಂದ ಮಾತಾಡ್ತಿಲ್ಲ. ಏನಿಲ್ಲ ಮುಚ್ಕೊಂಡಿದ್ದು ಕಾಲ್ ಮಾತು ಮಾಡಿಸ್ಕೊಬೇಡ. ನಾ ಇದ್ದೀನಿ ಅಕ್ಕ. ಈ ತರ ಆಗೋಯ್ತಾ? ಏನ್ರಿ ಆಯ್ತು? ಸರ್ಕಾರದಿಂದ ಹೊಸ ನಿಯಮ ತಂದಿದಾರಂತೆ ಕಣ. ಇವಾಗ 5,000 ರೂಪಾಯಿಗಿಂತ ಜಾಸ್ತಿ ಅಕೌಂಟ್ ಸೆಂಡ್ ಮಾಡೋದಕ್ಕಾಗೋದಿಲ್ಲ. ಅಯ್ಯೋ, ಹಂಗಾದ್ರೆ ಕಷ್ಟ ಆಗುತ್ತಲ್ವಾ? ಅವ್ನು ಸುಳ್ಳು ಹೇಳ್ತಿದ್ರ? ಒಂದ್ಸತಿ 2,000 ರೂಪಾಯಿ ಸೆಂಡ್ ಮಾಡಿ ನೋಡು. ಸರಿ ತಡೀರಿ, ಸೆಂಡ್ ಮಾಡ್ತೀನಿ ಈಗ್ಲೇ. ಹಾ ಅದೇನಂತ. ಆಯ್ತಲ್ಲ? ಯಾವ ಜಾಗ ನಿನ್ಗೋಸ್ಕರ ಇವತ್ತು ನಾನು ಏನ್ ಅಡಿಗೆ ಮಾಡಿದ್ದೀನಿ ಗೊತ್ತಾ? ಪ್ರಾನ್ಸ್ ಫ್ರೈ, ಪ್ರಾನ್ಸ್ 65, ಗಾರ್ಲಿಕ್ ಪ್ರಾನ್ಸ್, ಪ್ರಾನ್ಸ್ ಮಸಾಲಾ, ಎಲ್ಲಾ ತರ ಪ್ರಾನ್ಸ್ ಮಾಡಿದೀನಿ. ಅಯ್ಯ, ಇದೇನ್ ಮಮ್ಮಿ ಎಲ್ಲ ಪ್ರಾನ್ಸೇ ಮಾಡಿದೀರಾ? ಅದೇ ನೀನು ನಿಮ್ಮ ಅಪ್ಪನ ಮೊಬೈಲ್ ಅಲ್ಲಿ ಸರ್ಚ್ ಮಾಡಿದ್ದಂತಲ್ಲಪ್ಪ, ಹಾಟ್ ಪ್ರಾನ್ಸ್, ಇಂಡಿಯನ್ ಪ್ರಾನ್ಸ್, ದೇಸಿ ಪ್ರಾನ್ಸ್ ಮಸಾಲಾ, ಮತ್ತೆ ಅದೇನದು ಬರೀ ಪ್ರಾನ್ಸ್ ಬಗ್ಗೆನೇ ಸರ್ಚ್ ಮಾಡಿದಂತಲ್ಲ, ಅದಕ್ಕೆ ನಿನ್ಗೆ ಪ್ರಾನ್ಸ್ ಇಷ್ಟನೇನು ಅಂತ ಬರೀ ಪ್ರಾನ್ಸೇ ಮಾಡಿಟ್ಟಿದ್ದೀನಿ.
ಒಂದ್ 2,000 ರೂಪಾಯಿ ಇದ್ರ ಕೊಡ್ಲಿ, ಒಂದ್ 5,000 ರೂಪಾಯಿ ಹೊಡ್ಕೊಂಡ್ ಕೊಡ್ತೀನಿ. ಹೋಸತನ 500 ರೂಪಾಯಿ ಇಸ್ಕೋದೆ ತ್ರಿಬಲ್ ಮಾಡ್ಕೊಬತ್ತೀನಿ ಅಂತ ಹೊಡ್ಕೊಬರತ್ ಕಾರಣ ನಾನು ನಿನ್ ಮಕ್ಕೆ ಹೋಗು. ಇದೊಂಥರ ಚೆನ್ನಾಗಿದೆ. ಅಣ್ಣ ಆಚಾರ್ಯ ಕಾಲೇಜ್ ಗೊತ್ತೀರಾ? ಹೋಗ್ತೀನಿ. ಸ್ವಲ್ಪ ಹಂಗೆ ಬಿಟ್ಬಿಡೋಣ, ಸೀಟ್ ಖಾಲಿ ಇಲ್ಲ ಕಣ. ಅಣ್ಣ ಇಷ್ಟಾಗ್ಲೇ ಸೀಟ್ ಖಾಲಿ ಆಯ್ತಲ್ಲಣ್ಣ. ಅದ್ ಲೇಡಿ ಸೀಟ್ ಕಣ. ಬೆಳಿಗ್ಗೆ ಇದ್ರೆ ಕೋಳಿ, ಸಂಜೆ ಇದ್ರೆ ಕೋಳಿ. ನನಗಂತೂ ಕೋಳಿ ಬೇಸಿ ಬೇಸಿ ಸಾಕಾಗೋಗ್ಬಿಟ್ಟಿದೆ. ಏನಪ್ಪ ಕೋಳಿ ದಿನ ತಿನ್ಲೇಬೇಕಾ? ತಿಂದೆ ಇದ್ರೆ ಬದುಕೋಕ್ಕಾಗಲ್ವಾ? ಅಯ್ಯೋ ಪುಟ್ಟಿ, ನೀನೇ ಈಗ ಅಂದ್ಬಿಟ್ರೆ ಆಗಮ್ಮ. ನೋಡು, ಕಾಳು ತಿನ್ನೋ ಆಡವನ್ಗೆ 60 ವರ್ಷ ಆಯಸ್ಸಾದ್ರೆ ಕೋಳಿ ತಿನ್ನೋ 100 ವರ್ಷ ಆಯಸ್ಸು ಗೊತ್ತಾ? 3 ವರ್ಷ ಆಯಸ್ಸು. ಅಜ್ಜಿ 2 ಬಿಸ್ಕೆಟ್ ಪ್ಯಾಕೆಟ್ ಕೊಡಿ, ಚೇಂಜ್ ಕೊಡಿ. ಓ ಅಜ್ಜಿ, ಇದು ನೋಟ್ ಅರ್ಧೋಗ್ಬಿಟ್ಟೈತೆ ಅಜ್ಜಿ, ಇದು ಹೋಗಲ್ಲ. ಮುಂದೊಂದ್ಸತಿ ಮನೆಗೆ ಇಸ್ಕೊತೀನಿ, ತಗೊಳ್ಳಿ, ಪರವಾಗಿಲ್ಲ ನೋಡ್ರಿ. ಬೇಡ ಅಜ್ಜಿ, ಒಂದ್ ಕೆಲಸ ಮಾಡಿ ಅಜ್ಜಿ, ಇದು 10 ರೂಪಾಯಿಗೆ ಇನ್ನೊಂದು ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಬಿಡಿ ಅಜ್ಜಿ. ನೋಟ್ ಅರ್ಧ ಬೇರೆ ನೋಡ್ಕೊಡಪ್ಪ. ಹಾಯ್ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಪ್ರೀತಿಗೆ ಬೆಲೆ ಇದೆಯಾ ಇಲ್ಲ ಹಣಕ್ಕೆ ಬೆಲೆ ಇದೆಯಾ ಅಂತ ಟೆಕ್ಸ್ಟ್ ಮಾಡೋಣ. ಇಲ್ಲಿ ಒಂದು ಜೋಡಿ ಇದೆ, ಬನ್ನಿ. ಮೇಡಮ್, ನಾನ್ ನಿಮ್ಗೆ 20,000 ಕೊಡ್ತೀನಿ, ಇವ್ರ ಜೊತೆ ಬ್ರೇಕಪ್ ಮಾಡ್ಕೊಂತೀರಾ? ಗುರು, ಒಂದ್ ನಿಮಿಷ, ಮಾಡ್ಕೊಂತೀರಾ? ಮಾಡ್ಕೋತೀನಿ, ಫೋನ್ ಪೇ ಮಾಡಿ. ಹಾಗಿದ್ರೆ ನೋಡಿ ಮೇಡಮ್. ಬ್ರೇಕಪ್. ಹಾಯ್ ಸರ್, ಕೇವಲ 20,000 ರೂಪಾಯಿಗೆ ನಿಮ್ಮ ಪ್ರೀತಿನ ಕಳ್ಕೊಂಡು ನೀವು ಚೂತಿ ಆಗಿದ್ದೀರಾ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಚೂತಿ ಆಗಿರೋದು ನಾನಲ್ಲ, ನೀನು. ಯಾಕಂದ್ರೆ ಅವಳು ನನ್ನ ತಂಗಿ. ಚೂತ್ಯ ನನ್ ಮಗನೇ. ಬರೀ ಗಾಡಿ ಕಂತ ಬಂದ್ರೆ ರೊಕ್ಕ ಕಟ್ತಿರಲ್ರಿ? ಕಟ್ಬೇಕಾಗಿ ಸರ್, ಅದು ಹೊಲ ಹೊಡೆದ ರೈತರನ್ನ ಯಾರು ದುಡ್ಡು ಕೊಟ್ಟಿಲ್ಲ ಸರ್. ಇಲ್ಲಾಂದ್ರೆ ನಾಳೆ ಬಂದ್ ನಾನು ಗಾಡಿ ಹೇಳ್ಕೊಂಡ್ ಹೋದ್ ನೋಡ್ರಿ. ಸರ್ ಹಂಗ್ ಮಾಡ್ಬೇಡ ಸರ್, ಸಾಕತ್ತೀವಿ ರೈತರ ರಕ್ಷಣೆ ಕೊಡೋರು, ಹೊಲ ಹೊಡ್ಸೋರು. ನೋಡಪ್ಪ ಎಲ್ಲಿದ್ದಪ್ಪ? ಹೇಳಪ್ಪ, ಅದು ಹೊಲ ಹೊಡೆದ ರೊಕ್ಕನ ಕೊಡೋದು ನೋಡಪ್ಪ. ಫೈನಾನ್ಸರ್ ಕಿರಿಕಿರಿ ಜಾಸ್ತಿ ಆಗ್ಯದ. ಹೆಂಗ್ ಬರ್ತಾವ ಸ್ವಲ್ಪ ಕಳ್ಕೊಂಡ ಅಣ್ಣ. ಇಲ್ಲಪ್ಪ, ಅವ್ ಗಾಡಿ ಹೊಡೆದ ರೊಕ್ಕ ಕೊಡ, ನಾವು ಫೈನಾನ್ಸರ್ ಕಿರಿಕಿರಿ ರೊಕ್ಕಲ್ಲ ಪಕ್ಕಲ್ಲ ಮಾಡ್ಬೇಡ ನೋಡ್ರಿ. ಅಟ್ಟಿ ಮಾರಿನ ಕೊಡ್ತೀನಿ ಇವಾಗ. ರೊಕ್ಕಲ್ಲ ಪಕ್ಕಲ್ಲ ನನ್ನಲ್ಲಿ ಇಡ್ಬೋಣ ದೊಡ್ಡ ಮನ್ಸಿ. ಮಸ್ತ ನಮ್ ಗಾಡಿ ಹೊಡೆದು ಕಿರಿಕಿರಿ ಅದಪ್ಪ. ಗಾಡಿ ಹೊಡೆದ ರೊಕ್ಕನ ಕೊಡ್ರ, ಫೈನಾನ್ಸರ್ ಕಟ್ಬೇಕು ನಾವು. ಕಡಕ ಮಾರ ನಿಂದೇನು ಕಿರಿಕಿರಿ? ಎದಕ್ಕೆ ಸಂಬಂಧ ಬಿಡ ಮನುಷ್ಯ ಕಡಕಲ್ ಕೇಳಿಲ್ಲ ಅಣ್ಣ. ಕಡಕ ಒಂದ್ ಹಾಕ್ತೀನ. ಹಂಗ್ ಮಾಡ್ಬೇಡ ನೋಡ್, ಹಂಗ ಯಾಕೆ ಮಾಡ್ತಿದ್ದೆ? ದೊಡ್ಡ ಮನುಷ್ಯ ಹೊರಡು. ಯಾಕೆ ಬೇಡ, ಏನ್ ಬೇಡ, ಗಾಡಿ ಹೊಡಿಸಕ ಒಂದ ಮನಿ ಹೊಡೆದಾಗ ಒಂದ ಮನುಷ್ಯನ. ಇವ್ ಕಾಲ ಸಾಕಾಗ್ಯದ. ನಾವ್ 5 ರೂಪಾಯಿ ಕೂಲಿ ಹೋಗ್ತೀವಿ. ಟ್ಯಾಕ್ಟರ್ ಹೊಡೆದ್ರೆ ದುಡ್ಡು ಕೊಡಿದ್ರೆ ಇದ್ರೆ ನಮ್ ದೋಸ್ತರು ಹೇಳ್ತಾರ, ನಾವ್ ಒಟ್ಟ ರೊಕ್ಕನೇ ಖರ್ಚು ಮಾಡಂಗಿಲ್ಲ. ನಾವ್ ರೊಕ್ಕ ಯಾಕೆ ಖರ್ಚು ಮಾಡಂಗಿಲ್ಲ? ನಾವ್ ದುಡ್ದಿರೋ ರೊಕ್ಕ ಮನಿ ಕೊಡ್ಲಿಲ್ಲ ಅಂದ್ರ ನಮ್ಮನ್ನ ಮನ್ಯಾಗ ಇಟ್ಕೊಳಂಗಿಲ್ಲ. ಸಣ್ಣವಿದ್ದಾಗ 1 ರೂಪಾಯಿ ಲೆಕ್ಕ ಕೇಳ್ತಿದ್ರು, ದೊಡ್ಡವಾದ್ಮೇಲೆ 100 ರೂಪಾಯಿ ಲೆಕ್ಕ ಕೇಳಕ್ ಕುಂತಾರ. ಅವ್ರು ಕೇಳುವಂತ ಲೆಕ್ಕದಾಗ ಎಲ್ಲದಕ್ಕೂ ನಮ್ ಕೈಯಾಗ ಉತ್ತರ ಕೊಡಕ್ ಆಗುದಿಲ್ಲ. ಚಿಪ್ಸು, ಕುರುಕುರಿ, ಬುಂದೆ ಉಂಡಿ ತಿನ್ನುವಂತ ಲೀಗಲ್ ಚಟಗಳು ನಮ್ ಕಡೆ ಒಟ್ಟ ಇಲ್ಲ. ಎಲ್ಲ ಬರೀ ಇಲ್ಲಿಗಲ್ ಚಟಗಳು ಅದಾವು. ಇಲ್ಲಿ ನಮಗ ವಾರಕ್ಕೂ 100 ರೂಪಾಯಿ ಖರ್ಚಿಗೆ ಕೊಟ್ರ ಅದ ದೊಡ್ಡದು. ಮನೆ ಕೇಳಕ್ ಆಗತ್ತಾ? ಅಪ್ಪ ವಾರಕ್ಕೊಮ್ಮೆ ನಾ ಬಿಯರ್ ಹೊಡಿತೀನಿ, 200 ರೂಪಾಯಿ ಕೊಡು. ಸಾಯಂಕಾಲ ಆತಂದ್ರೆ ಚಾ ಜೊತೆ ಸಿಗರೇಟ್ ಬೇಕು, 20 ರೂಪಾಯಿ ಕೊಡು. ಗುಟ್ಕ ಇಲ್ಲ ಅಂದ್ರ ಸಂಡಸ ಬರುದಿಲ್ಲ, 5 ರೂಪಾಯಿ ಕೊಡು ಅಂತ ಕೇಳಕ್ ಆಗತ್ತಾ? ಇವೆಲ್ಲ ಮನ್ಯಾಗ ನಮ್ಮನ್ನ ಮನ್ಯಾಗ ಇಟ್ಕೊಂಡು ಕೂಳಾಕತ್ತಿದ್ದ ಹೆಚ್ಚು. ಅಂತದ್ರಾಗ ವಾರ ವಾರ ಖರ್ಚಿಗೆ ರೊಕ್ಕ ಕೇಳಿದ್ವಿ ಅಂತಂದ್ರ ಮಗನ ಪದವಿಯಿಂದನೇ ಸಸ್ಪೆಂಡ್ ಮಾಡಿ ಬಿಡ್ತಾರ. ತಣ್ಣಗಾಗ್ಬಿಡತ್ತೆ ಕಾಫಿ ತಗೋ. ಎಷ್ಟ್ ಚೆನ್ನಾಗಿದೆ ಕಾಫಿ. ಯಾರ್ ಮಾಡಿದ್ದು? ನಮ್ ಗ್ರೀಷ್ಮನೇ ಮಾಡಿರೋದು. ಗ್ರೀಷ್ಮನ? ಇಷ್ಟು ಕಾಫಿ ಮಾಡೋಷ್ಟು ದೊಡ್ಡವಳ ಬಿಟ್ಟಿದ್ದಾಳ. ನಾನ್ ನೋಡ್ದಾಗ ಇಷ್ಟೇ ಇದ್ಲು. ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಈಗ್ಲೂ ಮಾಡ್ತಾಳ? ಮಾಡ್ತಾಳೆ, ಯಾಕೆ ಮಾಡಲ್ಲ? ಕರೀಲಾ? ಹಾ. ಗ್ರೀಷ್ಮ, ಆಗಲ್ಲ ಅಮ್ಮ, ನನ್ಗೆ ಬಂದವ್ರ ಮುಂದೆಲ್ಲ ಡ್ಯಾನ್ಸ್ ಮಾಡು, ಕುಣಿ, ಹಾಡು ಹೇಳು ಅಂತ ಹೇಳಿದ್ರೆ ನನಗ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾನು ಇವಾಗ ಹೈಸ್ಕೂಲ್ ಬಂದಿದ್ದೀನಿ. ಸಣ್ಣ ಮಕ್ಳು ಹಾಡು ಹೇಳ್ಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ರೇನೆ ಚಂದ. ಇಲ್ಲ ಅಮ್ಮ, ನನ್ನೊಂದು ಸ್ಟ್ಯಾಂಡರ್ಡ್ ಇದೆ, ನಾನು ಹಾಗೆಲ್ಲ ಮಾಡಕ್ ಆಗಲ್ಲ.
₹100 ಚಾರ್ಜ್ ಮಾಡೋದು. ದೋಸ್ತ ಈ ಸಿಗರೇಟ್ ಸೇದ ನೀ ಮುದುಕ ಆಗಂಗಿಲ್ಲ ಹಾ ಹಂಗಂಗೋ ಸಣ್ಣ ವಯಸ್ಸಿನಾಗ ಸಾಯ್ತಿ ಮುದುಕೆಯಲ್ಲಿ ಅಕ್ಕಿ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಒಳ್ಳೆ ಫಸ್ಟ್ ಕ್ಲಾಸ್ ಮಾತ್ರ ನಿಜ ಸತ್ಯ ಇದೆ. ಯಾರೇ ನೀವು ಯಾವ ಫೋನ್ ಹಚ್ಚಿ ಮೆಸೇಜ್ ಮಾಡಿ ತಲಿ ತಿನ್ನಾತ್ರಿ ಇದು ರಾಂಗ್ ನಂಬರ್ ಅಂತ ಹೇಳತ್ತೇನಿಲ್ಲ. ಹಿಂಗ ಮಾಡಿದ್ರ ಚಲೋ ಅನ್ಸಂಗಿಲ್ರ. ನಾನು ಈಗ ಹೇಳ್ತೇನೆ ನೋಡ್ ಮತ್ತ. ಸರ್ ನಮಸ್ಕಾರ ರೀ ಸರ್. ಸರ್ ನೀವೇನ್ ಫೋನ್ ಹಚ್ಚಿ ಮಾತಾಡತ್ತೀರಲ್ರಿ ಸರ್, ಇದು ರಾಂಗ್ ನಂಬರ್ ಐತ್ರಿ, ನನ್ನ ಹಿಂದಿ ನಂಬರ್ ರೀ ಸರ್. ಸರ್ ನೀವು ಮಾಡೋದು ತಪ್ಪು ರೀ ಸರ್, ಇದು ಅನೈತಿಕತೆ ರೀ ಸರ್. ನೀವು ಹಿಂಗ ಮಾಡಕತ್ರ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನ್ರಿ. ಫೋನ್ ಕೊಡಿ. ನೀವೇ ಫೋನ್ ಕೊಡ್ರಿ. ನೀವೇ ಏ ಹುಚ್ಚುಳೆ ಮಗನ, ಏ ಯಾರೋ ನೀನಾ ಮಂದಿ ಹೆಣ್ಮಕ್ಳಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ತಲಿತೀನಾವ. ಏ ಪಿದ್ರ ಪಿಲ್ಲಿ ಮಗನ, ನಾ ಯಾರೇ ಇರ್ಬಲ್ಲ, ನೀ ಯಾಕೆ ಮೆಸೇಜ್ ಮಾಡತ್ತಿ ಫೋನ್ ಮಾಡತ್ತಿ? ನಾ ಯಾರೇ ಇರ್ಬಲ್ಲ ಅದನ್ನ ತಗೊಂಡ್ ನೀ ಏನ್ ಮಾಡೋದಿ? ಬಾ ಒಂದ್ ಕೈ ನೋಡ್ತಾನ, ಬಾ ಏನ್ ಮಾಡೋದೀಗ? 2 ಗಂಟೆ ತಕ ಬರ್ತಿ, ಹ್ಞೂ ಬಾರೋ, ಇಲ್ಲೇ ಇರ್ತಾನ ಬಾರೋ, ನಿಂದೆ ಐತೆ ಬಾ ಇವತ್ತು ಒಂದ್ ಕೈ ನೋಡೇ ಬಿಡ್ತಾನ, ಬಾ ತಗೋರಿ. ಸರ್ ಹಿಂಗ ಯಾಕೆ ಮಾತಾಡಿದ್ರಿ ಸರ್? ಅವ್ರು ಬಂದ್ರಂದ್ರ ಈಗ 2 ಗಂಟೆಕ ತಲೆ ಕೆಡ್ಸ್ಕೊಬೇಡ್ರಿ, ಬಂದ್ಮೇಲೆ ನೋಡೋಣಂತ. ನಂದು 1:15 ಸ್ವಲ್ಪ ಕೆಲ್ಸ ಐತಿ, ಬರ್ತೇನ. ಅವು ಖಾಲಿ ಮಾಡ್ದ ತಗದ್ ಸಿಕ್ಸ್ಬಿಟ್ಟು ಖಾಲಿ. ಅಣ್ಣ 50 ರೂಪಾಯಿ. ಬೇರೆ ಕಡೆ ಎಲ್ಲ ಕಮ್ಮಿ ಕೊಡ್ತಾರ, ನೀ ಏನ್ 50 ರೂಪಾಯಿ ಇಲ್ಲ? ಬಿಸ್ಲು ಅಲ್ಲಿ ಎಳೆರು ಸಿಗ್ತಾರೆ, ಎಲ್ಲಿ ಕಮ್ಮಿ ಕೊಟ್ಟರು ಬೇಕಂತಾಗ ಬೇಡದ್ರು ಹೋಗು. ಸರಿ ಪೇಪರ್ ಗಂಜಿ ಹೊಡೆಯೋಣ. ಅಣ್ಣ 50 ರೂಪಾಯಿ ತಗದಿದೆ, ಜಾಸ್ತಿ ನೀರಿಲ್ವಲ್ಲಣ್ಣ? ಜಾಸ್ತಿ ನೀರಿಲ್ವಾ? ತಗ 60 ರೂಪಾಯಿ ಆಯ್ತು. ನಿಂಗೂ ನೀರ್ ಬೇಕಣ್ಣ? ಬರಕಣ, ಬೇಡ ಬೇಡ, ಇದನ್ನ ಕುಡಿಯಕ್ ಐತಿಲ್ಲ. ₹60 ಆಯ್ತು ಕೊಡಪ್ಪ. ಮಾವ ನಾನು ಮಾವ ನಾನು ನಿಮ್ಮ ಮಗಳು ಇಬ್ರು ಸ್ಯಾಕ್ರಿಫೈಸ್ ಲವರ್ಸ್. ನಾವು ಸೂರ್ಯವಂಶದವರು. ನಾವು ಚಂದ್ರವಂಶದವರು. ಅದಕ್ಕೆ ನೀವು ನಮ್ಮಿಬ್ರಿಗೂ ಮದುವೆ ಮಾಡ್ಬಿಡಿ. ನೋ ವೇ, ಚಾನ್ಸೇ ಇಲ್ಲ. ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು, ಕೊನೆ ತನಕ ಇರುತ್ತೀವಿ ಜೋಡಿ, ಕೊನೆ ತನಕ ಇರುತ್ತೀವಿ ಜೋಡಿ, ಇಲ್ಲ ಅಂದ್ರೆ ಹೋಗ್ತೀವಿ ಓಡಿ. ಓಡ್ತೀವಿ ಓಡಿ ಅಂತ. ಲೋ ಮಗ, ನಾನು ಕಾರ್ ಓಡಿಸ್ತಾ ಇದೀನಿ, ನೀನ್ ಏನಾದ್ರು ನಿದ್ದೆ ಮಾಡ್ಬಿಟ್ರೆ ನಂಗೂ ನಿದ್ದೆ ಬಂದ್ಬಿಡುತ್ತೆ, ಆಮೇಲೆ ಗುದ್ಬಿಡ್ತೀನಿ, ಹುಷಾರು. ಓಕೆನಾ? ಓಕೆ ಮಗ, ಡನ್ 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 ಡನ್, ಸೂಪರ್. ಅಪ್ಪ ಕಲ್ಸ. ಯಾರಾದರೇನು ಹೊಟ್ಟೆ ಎಷ್ಟು ಉರ್ಸ್ತಾವ್ರು, ನೋಡಿದ್ರೆ ನಾಷ್ಟ ಮಾಡ್ಬೇಕು. ಕತೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ, ಶಿವು 9XA ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತುವ ಮುಖಾಂತರ ಹೊಸ ಹೊಸ ವಿಡಿಯೋಗಳು ನಿಮ್ಮ ನೋಟಿಫಿಕೇಶನ್ಗೆ ಬರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.